ಮುಂದೆ ಜೋಗ್ ಜಂಕ್ಷನ್ಯಾಗ ಯಶವಂತ್ ಸರ್ದೇಶ್ ಪಾಂಡೆ ನಿಮ್ಮನ್ನು ಸ್ವಾಗತ ಮಾಡ್ತಾನೆ. ಯಶವಂತ್ ಸರ್ದೇಶ್ ಪಾಂಡೆ ನೀವು ಕಳಿಸಿದ ಜೋಕ್ಗಳನ್ನು ಇಡೀ ಕರ್ನಾಟಕಕ್ಕೆ ಹೇಳೋದು ಈ ಜೋಗ್ ಜಂಕ್ಷನ್ಯಾಗ. ಅದಕ್ಕೆ ಜೋಗ್ ಜಂಕ್ಷನ್ ಅಲ್ಲೆಲ್ಲಿ ಪ್ರಸಿದ್ಧ ಆಕೋತ ಹೊಂಟದ. ಪ್ರಮೋದ್ ಕುಮಾರ್ ಶಿವಮೊಗ್ಗದಿಂದ ಈ ಜೋಕನ್ನು ಕಳ್ಸ್ಯಾರ. ಟಿಟ್ ಫಾರ್ ಟ್ಯಾಟ್ ಜೋಕ್ ನೋಡ್ರಿ ಇದು. ಟೀಚರು ಸ್ಟೂಡೆಂಟ್ಸಿಗೆ ಅಂತಾರೆ, ಮೀನು ಇಲ್ಲದ ಬಲೆ, ಬೆಂಕಿ ಇಲ್ಲದ ಒಲೆ, ನಿನ್ನ ಖಾಲಿ ತಲೆ, ಇದ್ದರೆಷ್ಟು ಬಿಟ್ಟರೆಷ್ಟು. ಅದಕ್ಕೆ ಹುಡುಗನ್ನಂತೆ, ಸ್ಪರ್ಧೆ ಇಲ್ಲದ ಆಟ, ಹೂ ಇಲ್ಲದ ತೋಟ, ಅರ್ಥವಾಗದ ನಿಮ್ಮ ಪಾಠ, ಕೇಳಿದರೆಷ್ಟು ಬಿಟ್ಟರೆಷ್ಟು. ಇದೊಂದು ಅತಿ ಜೋಕ್ರಿ. BSR ಅನ್ನೋರು ಗುಲ್ಬರ್ಗಾದಿಂದ ಕಳ್ಸ್ಯಾರ. ಒಬ್ಬಾಕಿ ಹುಡುಗಿ ಬಂದು ಒಬ್ಬ ಹುಡುಗನ ಕೇಳಿದ್ಲಂತೆ, ಈ ಅಡ್ರೆಸ್ ನೋಡಿ ಕರೆಕ್ಟಾಗಿ ಹೇಳ್ತೀರಾ ಎಲ್ಲಿದೆ ಅಂತ. ಅದಕ್ಕೆ ಹುಡುಗ ನೋಡಿ ಒಂದು ಕೆಲಸ ಮಾಡಿ, ನೀವು ಹೀಗೆ ಸ್ಟ್ರೇಟ್ ಹೋಗಿ ಅಲ್ಲಿ 3 ರೋಡ್ ಕಾಣ್ತಾವೆ. ನೀವು ಒಂದು ಕೆಲಸ ಮಾಡಿರಿ, ಆ 2 ರೋಡ್ ಬಿಡ್ರಿ, 3ನೇ ರೋಡ್ ಹೋಗ್ರಿ. ಅಲ್ಲಿ 3 ಬಸ್ ನಿಂತಿರ್ತಾವೆ. ಅದ್ರಾಗ ಮೊದಲಿನ 2 ಬಿಡ್ರಿ. ನೀವು ಕಡಿ ಬಸ್ ಹತ್ತಿರಿ, ಅಂದ್ರೆ 3ನೇ ಬಸ್ ಹತ್ತಿರಿ, ಮುಂದೆ ಹೋಗ್ತದೆ. 2 ಸ್ಟಾಪ್ ಬಿಡ್ರಿ, 3ನೇ ಸ್ಟಾಪ್ನಾಗ ಇಳೀರಿ. ಅಲ್ಲಿ ಎದುರಿಗೆ 3 ಮನೆ ಅವ. ಅದ್ರಾಗ 3ನೇ ಮನೆಗೆ ಹೋಗ್ರಿ. ಅದಕ್ಕೆ 3 ಮಹಡಿ ಅವ. ಆ 3ನೇ ಮಹಡಿ ಒಳಗೆ 3 ರೂಮ್ ಅವ. ನೀವೊಂದು ಕೆಲಸ ಮಾಡಿರಿ, ಆ 3ನೇ ರೂಮ್ನಾಗ ಹೋಗ್ರಿ. ಅಲ್ಲಿ 3 ಟೇಬಲ್ ಇಟ್ಟಾರ. ಆ 3 ಟೇಬಲ್ನಾಗ 3ನೇ ಟೇಬಲ್ ಮೇಲೆ 3 ಪುಸ್ತಕ ಇಟ್ಟಾರ. ಆ 3ನೇ ಪುಸ್ತಕದಾಗ 3ನೇ ಪೇಜ್ ತೆಗೆದ್ರೆ ಅಲ್ಲಿ ನಮ್ಮ ಅಜ್ಜಿ ಚಿತ್ರ ಅದ, ಅಂದ್ರೆ ಫೋಟೋ. ಅದನ್ನು ಮಾಡಿ ಪ್ರಮಾಣ ಮಾಡಿ ಹೇಳ್ತೇನೆ ರೀ, ಈ ಅಡ್ರೆಸ್ ಎಲ್ಲಿದೆ ನಂಗೆ ಗೊತ್ತಿಲ್ಲ. ಒಂದು ಅಂಗಡಿ ಮುಂದೆ ಒಂದು ಬೋರ್ಡ್ ಹಾಕಿದ್ರಂತೆ, 1,000 ರೂಪಾಯಿಗೆ ನೀವು ನಮ್ಮಲ್ಲಿ ಏನು ಬೇಕಾದ ತಗೋರಿ, ಒಂದು ವಾಚ್ ಫ್ರೀ ಕೊಡ್ತೇವೆ ಅಂಥೇಳಿ. ಅದಕ್ಕೆ ನಮ್ಮ ಗುಂಡ ಇಮಿಡಿಯೇಟ್ಲಿ ಒಳಗೆ ಹೋಗಿ 1,000 ರೂಪಾಯಿ ನೋಟ್ ಕೊಟ್ಟು, ಸರ್ ದಯವಿಟ್ಟು ಇದಕ್ಕೆ ಚಿಲ್ಲರ್ ಕೊಡ್ರಿ ಮತ್ತು ವಾಚ್ ಕೊಡ್ರಿ. ಅವ್ವ ಮಗನ ನಡುವಿನ ಈ ಸಂಭಾಷಣೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಕೇಳ್ರಿ. ಖರೆ ಅಂದ್ರೆ ಆಲ್ಸಿ ಮಗ ಮತ್ತು ಅವ್ವ ಅವ್ನು ರಿಪೇರಿ ಹೆಂಗೆ ಮಾಡ್ತಾಳೆ ಅಂತ. ಆದ್ರೆ ಮಕ್ಕಳು ರಿಪೇರಿ ಎಲ್ಲಿ ಆಗ್ತಾವ್ರಿ? ಹಿಂಗಿತ್ತು ಸಂಭಾಷಣೆ. ಅವ್ವ ನನಗೊಂದು ಗ್ಲಾಸ್ ನೀರು ಕೊಡು. ಅವ ಯಾಕೆ? ಎದ್ದು ಬಂದು ಕುಡಿ. ಅವ್ವ ಪ್ಲೀಸ್ ಅವ್ವ ಒಂದು ಗ್ಲಾಸ್ ನೀರು ಕೊಡು. ಇನ್ನೊಮ್ಮೆ ಕೇಳಿದಿ ಅಂತಂದ್ರೆ ಎದ್ದು ಬಂದು ಕಪಾಗಿ ಹೊಡಿತೇನೆ. ಅದಕ್ಕೆ ಮಗ ಹಿಡಿದಂತ, ಅವ್ವ ಎದ್ದು ಬರೋ ಮುಂದೆ ಒಂದು ಗ್ಲಾಸ್ ನೀರು ತೊಗೊಂಬ. ಕಾಲೇಜ್ನಾಗ ಒಬ್ಬ ಪ್ರೊಫೆಸರ್ ಸಾಹೇಬರು ತಮ್ಮ ಹುಡುಗರಿಗೆ ಬೇರೆ ಬೇರೆ ವಿಷಯಗಳನ್ನು ತಿಳಿಸಿ ಅವ್ರನ್ನ ಮತ್ತಷ್ಟು ಶಾಣ್ಯಾರನ್ನ ದೊಡ್ಡವ್ರನ್ನ ಮಾಡ್ಬೇಕಂತ ವಿಚಾರ ಮಾಡಿದರು. ಸೊ ಹೀಗಾಗಿ ಅವರು ಬೇರೆ ಬೇರೆ ತತ್ವಗಳನ್ನು, ವೇದಾಂತವನ್ನು ಮತ್ತು ಅಷ್ಟೇ ಅಲ್ಲದೆ ಪುಸ್ತಕದಾಗಿರೋ ಮಾಹಿತಿಯನ್ನು, ವಿಷಯವನ್ನು ಮಕ್ಕಳಿಗೆ ತಿಳಿಸ್ತಿದ್ರು. ಒಂದು ದಿವಸ ಮಾಸ್ತರ್ ಹೇಳಿದರು, ನೋಡ್ರಿ ಹುಡುಗರಿಯ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ. ಓಹೋ ಅಂದ್ರಂತ ಹುಡುಗರು, ಅಡ್ಡಿಲ್ಲ. ಸೊ ಈ ತತ್ವದಿಂದ ನಿಮಗೇನು ಪಾಠ ಆಯ್ತು? ಅದಕ್ಕೆ ಒಬ್ಬ ಹುಡುಗದ ಅಂತ ಹೇಳಿದಂತೆ, ಮಾಸ್ತರ ಎದಕ್ಕೆ ಬೇಕು ರೀ ಕಾಲೇಜು, ಎದಕ್ಕೆ ಬೇಕು ಈ ಪುಸ್ತಕ, ಎದಕ್ಕೆ ಬೇಕು ಡಿಗ್ರಿ? ನಾಳಿಂದ ಆ ಸುಂದರ ಮಹಿಳೆಯನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸರ್. ಸೊ ನೀವು ಯಶಸ್ವಿ ಆಗಲಿಕ್ಕೆ ಈ ತತ್ವ ಬಳಸ್ತಿರೋ ಇಲ್ಲೋ ನೋಡಿರಿ. ಆದರೆ ಈಗ ಬ್ರೇಕ್ ಅದ, ಎಲ್ಲಿ ಹೋಗ್ಬೇಡ್ರಿ. ಮತ್ತು ನೋಡ್ಕೋತಾ ಇರಿ ಸುವರ್ಣ ನ್ಯೂಸ್ 24/7. ನಾ ಬ್ರೇಕ್ ತೊಗೊಂಡು ಮತ್ತೆ ವಾಪಸ್ ಬರ್ತೇನೆ.